ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಇದ್ರ ಬಗ್ಗೆ ಇವತ್ತು ಚರ್ಚೆ ಆರಂಭ ಮಾಡ್ತಾ ಹೋಗೋಣ. ಸ್ಟುಡಿಯೋದಲ್ಲಿ ಗೆಸ್ಟ್ಗಳು ಕೂಡ ಜಾಯ್ನ್ ಆಗಿದ್ದಾರೆ. ವೆಲ್ಕಮ್ ಮಾಡ್ಕೊಳ್ತೀನಿ. DSS ರಾಜ್ಯ ಸಂಚಾಲಕ ಹೆಣ್ಣೂರು ಶ್ರೀನಿವಾಸ್ ಇದ್ದಾರೆ. ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ ತಮಗೆ. ಇನ್ನು ಬಿಜೆಪಿ ವಕ್ತಾರಾಗಿ ಚೀನಾ ರಾಮು ಅವರು ಕೂಡ ನಮ್ಮ ಜೊತೆ ಜಾಯ್ನ್ ಆಗಿದ್ದಾರೆ. ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ ರಾಮು ಅವರೇ. JDS ವಕ್ತಾರಾಗಿ ನಾಗೇಂದ್ರ ಅವರು ಇದ್ದಾರೆ. ನಾಗೇಂದ್ರ ಅವರೇ, ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಹೆಣ್ಣೂರು ಶ್ರೀನಿವಾಸ್ ಅವರಿಂದಲೇ ಆರಂಭ ಮಾಡ್ಕೊಳ್ತೀನಿ. ಯಾಕೆ ಈ ದಲಿತ CM ಕೂಗು ಅನ್ನೋದು ಬರ್ತಾನೆ ಇರುತ್ತೆ, ಹಾಗೆ ತಣ್ಣಗಾಗುತ್ತೆ ಎಲ್ಲ ಪಕ್ಷಗಳಿಂದಲೂ? ಮೇಡಮ್, ದಲಿತ CM ಕೂಗು ಇವತ್ತಿನ ಕೂಗಲ್ಲ, ಅದು ಹೌದು 2013ರಲ್ಲೇ ದಲಿತ CM ಅನ್ನೋ ಕೂಗಿತ್ತು. ಮಲ್ಲಿಕಾರ್ಜುನ ಖರ್ಗೆ ಅವರು CM ಆಗಬೇಕಂತೇಳಿ ಭಾಳ ಇಡೀ ದಲಿತ ಸಮುದಾಯ ಆವತ್ತು 2013ರಲ್ಲಿ ಮತ ಕೊಡೋದ್ರ ಮೂಲಕ ಒಂದು ಅವಕಾಶನ ಕಲ್ಪಿಸ್ಕೊಟ್ಟಿರ್ತಕ್ಕಂಥ ಆ ಕೂಗು ಅದು ಇಲ್ಲಿ ಗಂಟ ಅದು ಮುಂದುವರೆದಿದೆ. ಹಾಗಾಗಿ ದಲಿತ CM ಕೂಗೇನಿದೆ, ಈ ಒಂದು ಅವಕಾಶನ ಕಾಂಗ್ರೆಸ್ ಹೈಕಮಾಂಡ್ ಅವರು ಮಾಡಿಕೊಡ್ಬೇಕು. ಮತ್ತು ರಾಜ್ಯದಲ್ಲಿರ್ತಕ್ಕಂಥ ಏನು ಕಾಂಗ್ರೆಸ್ಸು ಎಲ್ಲ ನಮ್ಮ ಮುಖ್ಯಮಂತ್ರಿಯಿಂದ ಹಿಡ್ಕೊಂಡು ಯಾರೆಲ್ಲ ಸಂಪುಟ ಸಚಿವರಿದ್ದಾರೆ ಅವರೆಲ್ಲರೂ ಕೂಡ ಒಮ್ಮತ ಅಭಿಪ್ರಾಯದಿಂದ ದಲಿತ CM ಮಾಡಿದ್ರೆ ಅದೊಂದು ಏನು ಕಳೆದ 75 ವರ್ಷಗಳಿಂದ ಕಾಂಗ್ರೆಸ್ನ ಬೆಂಬಲಿಸ್ಕೊಂಡು ಬಂದಿರ್ತಕ್ಕಂಥ ಸಮುದಾಯಕ್ಕೆ ಒಂದು ನೈತಿಕ ನ್ಯಾಯ ಸಿಕ್ಕಂಗಾಗುತ್ತೆ, ಸಿಗುತ್ತೆ ಅಂತ ಎಲ್ಲ ದಲಿತರ ಒಂದು ಒಕ್ಕರನ್ನ ಕೂಗೋದು. ಓಕೆ, ಬರ್ತೀನಿ ನಾನು ನಿಮ್ಮ ಹತ್ರ. ಚಿನ್ನರಾಮು ಅವರೇ, ಕಾಂಗ್ರೆಸ್ನವರು ಯಾವಾಗ DK ಶಿವಕುಮಾರ್ ಹೆಸರು ಬರುತ್ತೋ ಅವಾಗೆಲ್ಲ ದಲಿತ CM ಅಂತ ತಂದು ಪಾಪ ಟ್ರ್ಯಾಪ್ ಮಾಡ್ತಾ ಇದ್ದಾರೆ DK ಶಿವಕುಮಾರ್ ಅವ್ರನ್ನ ಅಂತ. ಇದು ವ್ಯವಸ್ಥಿತವಾಗಿ ಸಿದ್ದರಾಮಯ್ಯನವ್ರು ಮಾಡ್ತಾ ಇರ್ತಕ್ಕಂಥ ಕುತಂತ್ರ. ಸಿದ್ದರಾಮಯ್ಯನವರು ಅವರ ಪೀಠಕ್ಕೆ ಎಲ್ಲೇ ಅಡ್ಡಿ ಬರುತ್ತೋ, ಸಮಸ್ಯೆಗಳು ಬರ್ತಾವೋ, ಅಧಿಕಾರ ಓಟು ಹೋಗುತ್ತಂತ ಆ ಟೈಮಲ್ಲಿ ದಲಿತ ತರ್ತಾರೆ, ಜಾತಿ ತರ್ತಾರೆ, ದಲಿತ ತರ್ತಾರೆ, ಎಲ್ಲ ತರ್ತಾರೆ. ಹಿಂದೆ ಇದೇ ನಮ್ಮ ಪರಮೇಶ್ವರನ್ನ ಸೋಲಿಸಿದ್ರು, ಅವ್ರು ಮುಖ್ಯಮಂತ್ರಿ ಆಗ್ತಾರೆ, ಪಾರ್ಟಿ ಅಧ್ಯಕ್ಷರಾಗಿದ್ರು ಅನ್ನೋ ಕಾರಣಕ್ಕೆ. ಅವ್ರನ್ನ ಸೋಲ್ಸಿದ್ಮೇಲೆ ಮತ್ತೆ ತೆರಿಗೆ ಅವರು ಅದು ಗೆದ್ದು ಬಂದ್ರೂ ಅವ್ರಿಗೆ ಮತ್ತೆ ಅವಕಾಶ ಕೊಡೋಕೆ ಬಿಡಲ್ಲ ಇವರು. ಅವ್ರನ್ನ ಕೇಳ್ಕೊತಾರೆ. ನಮ್ಮ ದಲಿತ ಸಂಘಟನೆಗಳು, ನಮ್ಮ ಕಾಂಗ್ರೆಸ್ಸಿನ ಅಣ್ಣ ತಮ್ಮಂದ್ರೆಲ್ಲೂ ನಮ್ಮ ದಲಿತ ಮುಖ್ಯಮಂತ್ರಿ ಬೇಕು ಅಂತ ಬೀದಿ ಹೋರಾಟಗಳನ್ನು ಮಾಡಿದ್ರು. ಎಷ್ಟು ಹೋರಾಟ ಮಾಡಿದ್ರು ಅವ್ರು ಅಷ್ಟೇ, ಯಾವ ಕಾರಣಕ್ಕೂ ನಿಮ್ಮನ್ನು ಮಾಡೋದಿಲ್ಲ, ನಿಮ್ಮನ್ನು ಬರೀ ತೋರಿಸ್ತೀವಿ ಅಂತ ಅಷ್ಟೇ ಅಂತಾರೆ. ಯಾವಾಗ ಇಲ್ಲಿ DK ಶಿವಕುಮಾರ್ ಪ್ರಬಲವಾಗಿ ಲಾಬಿ ಮಾಡೋಕ್ಕೆ ಹೊರಟರು, ಇವತ್ತು ನಾವು ನೋಡಿದ್ದೀವಿ ಎಷ್ಟು ಜನ ಸಚಿವರು ಹೊಸ MLAಗಳು ನಮ್ಮನ್ನು ಮಂತ್ರಿ ಮಾಡಿ ಅಂತ ಇದ್ದಾರೆ. ಇದು ಮಂತ್ರಿ ಮಾಡಿ ಅಂತ ಅವ್ರಿಗೆ ಮಾಡೋಕ್ಕಾಗಲ್ಲ, ಹೊಸಬರು, ಅದು ಗೊತ್ತಿದೆ ಎಲ್ರಿಗೂ. ಇದು ಒಂದು ಬಂಡಾಯದ ಕೂಗು. DK ಶಿವಕುಮಾರ್ ಬಣನೇ ಇದೆಲ್ಲಾನು, ಇದರಲ್ಲಿ ಇರ್ತಕ್ಕಂಥವ್ರೆಲ್ಲ ಬಹುತೇಕರು ಅವರೇನೆ. ಇದೊಂದು ಗುಮ್ಮನ್ ಬಿಟ್ಟವ್ರೆ. ಈ ಕಡೆ ದಲಿತ ಮುಖ್ಯಮಂತ್ರಿ ಆಗ್ಲಿ ಅಂತೇಳಿ ಈ ನಮ್ಮ ಮಾದೇವಪ್ಪನವರಿಂದ ಹಿಡಿದು ಎಲ್ಲರೂ ಮಾತಾಡೋಕೆ ಶುರು ಮಾಡಿದ್ದಾರೆ. ಯಾಕೆ ಮಾದೇವಪ್ಪನವ್ರಿಗೆ ನಾನೇ ಮುಖ್ಯಮಂತ್ರಿ ಆಗ್ತೀನಿ ಅಂತ ಹೇಳ್ಬಾರ್ದು? ಹೇಳೋದಿಲ್ಲ ಆತ್ನು. ಅದೇ ಬಸವಲಿಂಗಪ್ಪನವ್ರು ಇದ್ದಿದ್ರೆ, ಯಾರ್ರೀ ಮುಖ್ಯಮಂತ್ರಿ ಬಸವಲಿಂಗಪ್ಪನವ್ರು ಅಂತ ಕೇಳಿದ್ರೆ ಪತ್ರಕರ್ತರು, ನಾನೇ ರೀ, ನನಗಿಂತ ಇನ್ಯಾರು ಬೇಕು ಈ ಪಕ್ಷಕ್ಕೆ ಅಂತ ಮಾತಾಡ್ತಕ್ಕಂಥ ಗಟ್ಟಿ ಧ್ವನಿ ಇದ್ದಂಥವ್ರು ಬಸವಲಿಂಗಪ್ಪನವ್ರು ಅಂತವರು ಆ ಧ್ವನಿಯನ್ನು ಎತ್ತಾ ಇದ್ರು. ಇವ್ರಿಗೆ ಇನ್ನೂ ಏನು ಬರ್ತಾ ಇಲ್ಲ. ನೀವು ನೋಡಿದ್ರೆ ಹಿಂಗಂತೀರಾ, ದಲಿತರನ್ನ CM ಮಾಡೋ ತಾಕತ್ತಿರೋದು ನಮ್ಮ ಪಕ್ಷಕ್ಕೆ ಮಾತ್ರ ಅಂತಾರೆ. BJP ಅವ್ರಿಗಿಲ್ವಾ, JDS ಗಿಲ್ವಾ ಅಂತ. 65 ವರ್ಷಗಳಿಂದ ಏನಪ್ಪ ಮಾಡ್ತಾ ಇದ್ರಿ ನೀವು? ಸ್ವತಂತ್ರ ಬಂದು 78 ವರ್ಷ ಆಯ್ತು. ಅದು ನೀವು ಅಧಿಕಾರ ನಡೆಸಿ 65 ವರ್ಷದಿಂದ ಮಾಡ್ತಾ ಇದ್ರಲ್ಲ ಕಾಂಗ್ರೆಸ್ ಅವರು. ವೋಟ್ ಬ್ಯಾಂಕ್ ರಾಜಕಾರಣ ಮಾಡ್ಕೊಂಡು ದಲಿತರನ್ನ ಬರೀ ವೋಟ್ ಬ್ಯಾಂಕ್ ಅಷ್ಟೇ ಅವ್ರದ್ದು. ವೋಟ್ ಬ್ಯಾಂಕ್ ಆಗಿ ನಮ್ಮನ್ನ ಬಳಸ್ಕೊಳ್ತಾ ಇದ್ರು. ಈ ಬಳಸ್ಕೊಳ್ತಾ ಇದೆ ಅಂತ ನಮ್ಮ ತಾಯಿನೇ ಒಟ್ಟು ಎಲೆಕ್ಷನ್ಗೆ ವೋಟ್ ಹಾಕಕ್ಕೆ ಹೋದ್ರೆ ನಾವೀಗ ಕೇಳ್ತಾ ಇದ್ವಿ, ಯಾರಿಗೆ ಹಾಕ್ತೀಯತ್ತ? ಇಂದಿರಾ ಗಾಂಧಿ ಕೈಯಪ್ಪ, ಅಮ್ಮ ಅದು ಬೇಡಮ್ಮ, ನೀನು BJPಗೆ ವೋಟ್ ಹಾಕೊಂಡ್ರೆ. ಇಲ್ಲಪ್ಪ, ಅಮ್ಮ ನಮಗೆ ಅನ್ನ ಹಾಕಿದ್ದಾಳೆ, ನಾವು ಬರಗಾಲದಲ್ಲಿದ್ದಾಗ ಅಮೇರಿಕ ಜೋಳ ತಂದು ನಮಗೆಲ್ಲ ಕೊಟ್ಟು ಬದುಕಿಸಿದಾಳಪ್ಪ, ನಾವು ಹಾಕಲ್ಲ ಅಂತ. ಅವಾಗ ನಾವೇ ಯಾರಾದ್ರೂ ಒಬ್ರು ಹೋಗಿ ಕಾಂಗ್ರೆಸ್ ವೋಟ್ ಹಾಕ್ಬೇಡಮ್ಮ, ನೀನು BJPಗೆ ಹಾಕೊಂಡು ಒತ್ಸಿಬಿಡ್ತಾ ಇದ್ವಿ. ಇದು ನಮ್ಮ ಹಳ್ಳಿಗಳಲ್ಲಿ ಇವತ್ತೂ ಇರೋ ಪದ್ಧತಿ ಹಳಬರ್ದು ಇದೇ ಇದೆ. ಇಷ್ಟೆಲ್ಲ ಪ್ರಾಮಾಣಿಕವಾಗಿ ವೋಟ್ ಹಾಕೋಂಥ ಈ ಜನಕ್ಕೆ ಯಾಕೆ ವೋಟ್ ಮುಖ್ಯಮಂತ್ರಿ ಮಾಡಲಿಲ್ಲ? ಕಾಂಗ್ರೆಸ್ ಒಂದಕ್ಕೆ ಇರೋದು ಅಧಿಕಾರ ಮುಖ್ಯಮಂತ್ರಿ ಮಾಡೋದಕ್ಕೆ ಅನ್ನೋ ಒಂದು ಚಿಂತನೆ ಮಾಡ್ತಕ್ಕಂಥವ್ರಿಗೆ ಇವತ್ತು ಇದನ್ನು ಯೋಚನೆ ಮಾಡಿ. ಯಾಕೆ ನಾಟಕ ಆಡ್ತೀರಿ? ಸಿದ್ದರಾಮಯ್ಯನವರೇ, DK ಶಿವಕುಮಾರ್ ಏನೋ ನಾನು ಮಂತ್ರಿ ಆಗ್ಬಿಡ್ತೀನಿ, ಮುಖ್ಯಮಂತ್ರಿ ಆಗ್ತೀನಿ ಅಂತ ಆಸೆಯಿಂದ ಕನ್ಸು ಕಾಣ್ಕೊಂಡು ಕೂತವ್ರೆ. ಅವ್ರನ್ನ ಬಗ್ಬಡಿಯೋದಕ್ಕೆ ಇದೆಲ್ಲ ಚೂಬಾಣ ಬಿಟ್ಟು ತಂತ್ರಗಳು ಮಾಡ್ತಕ್ಕಂಥ ಕೆಲಸ ಮಾಡ್ತಾ ಇದ್ರಿ. ಇದು ತಪ್ಪು ನಿಮ್ಮ ನಡವಳಿಕೆಗಳು. ಎಷ್ಟು ದಿವಸ ಅಂತ ಜನ ನೋಡ್ತಾರೆ? ಬೆಕ್ಕು ಕಣ್ಣು ಮುಚ್ಕೊಂಡು ಹಾಲು ಕುಡಿದ್ರು ಪ್ರಪಂಚ ನೋಡ್ತಾ ಇರ್ತದೆ. ಸಿದ್ದರಾಮಯ್ಯನವರೇ, ಈ ಡ್ರಾಮಾಗಳು ಬೇಡ, ಬಿಟ್ಕೊಡಿ. ಅವ್ರಿಗಾದ್ರೂ ಬಿಟ್ಕೊಡಿ. ಇಲ್ಲ ದಲಿತರ ಮುಖ್ಯಮಂತ್ರಿ ಮಾಡಿ ನಮ್ಮ ಪರಮೇಶ್ವರ್ ಹೇಳ್ತಾರೆ ಇವತ್ತು, ನಮ್ಗೆ ಅದೆಲ್ಲ ಏನಿಲ್ಲಪ್ಪ, ನಮ್ಗೆಲ್ಲ ಗೊತ್ತಿಲ್ಲಪ್ಪ. ಅರೆ, ನಾನು ಆಗ್ತೀನಿ ರೀ, ನಾನು 2 ಸಾರಿ ಅಧ್ಯಕ್ಷನಾಗಿದ್ದವನು. ಧ್ವನಿ ಯಾಕಿರಬಾರ್ದು? ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಿಮ್ಗೆ ಕೊಟ್ಟಂತ ಅವಕಾಶಗಳನ್ನ, ಮೀಸಲಾತಿಯನ್ನ ಕೊಟ್ಟು ಗೆದ್ದು ಬಂದಿದ್ರಿ, ಪದೇ ಗೆಲ್ತಾನೆ ಇದ್ದೀರಿ. ಕೇಳಿ, ನಾನು ಮುಖ್ಯಮಂತ್ರಿ ಆಗ್ಬೇಕ್ರಿ ನನ್ನ ಸಮಾಜದಿಂದ ಅಂತ. ಬರ್ತೀನಿ. ನಾಗೇಂದ್ರ ಅವರೇ, ನಿಮ್ಮ ಫಸ್ಟ್ ಓಪನಿಂಗ್ ಕಾಮೆಂಟ್ ಇದರಲ್ಲಿ. ಇವತ್ತೇನಾದ್ರು ದಲಿತರು ಈ ರಾಜ್ಯದಲ್ಲಿ ಅದೇನು ಪಾಪ ಮಾಡಿ ಹುಟ್ಟಿದಾರೇನೋ ಗೊತ್ತಿಲ್ಲ. ಯಾಕಂತಂದ್ರೆ 1956ರಿಂದ 2026ವರೆಗೂ
ಕಾಂಗ್ರೆಸ್ ಎಷ್ಟು ಸತಿ ಇಲ್ಲಿ ರಾಜ್ಯ ಒಂದು ಹಿಡಿದಿದೆ ಅಂದರೆ ಆಡಳಿತ ಮಾಡಿದೆ ಅಂದರೆ ಅಷ್ಟು ಸರಿ ಕೂಡ ದಲಿತ CM ಮಾಡೋಕ್ಕಾಗಿಲ್ಲ. ಆದರೆ JDS ಪಕ್ಷ ಒಂದು ಮೈತ್ರಿ ಸರ್ಕಾರದಲ್ಲಿ 2018ರಲ್ಲಿ ಮೈತ್ರಿ ಸರ್ಕಾರ ಮಾಡಿಕೊಂಡಾಗ ಸನ್ಮಾನ್ಯ ದೇವೇಗೌಡರು ಇರ್ಬೋದು, ಸನ್ಮಾನ್ಯ ಕುಮಾರಸ್ವಾಮಿಯವರು ದಲಿತರನ್ನ ಎಚ್ಚರಿಸ್ಕೊಂಡು DCM ಪೋಸ್ಟ್ ಮಾಡೋದು, ಉಪಮುಖ್ಯಮಂತ್ರಿ ಮಾಡಿದ್ದೆ ಅನ್ನೋ ಕೀರ್ತಿ ರಾಜ್ಯದಲ್ಲಿ ಇದೆ ಅಂದರೆ ಅದು JDS ಪಕ್ಷಕ್ಕೆ ಅಂತ ನಾವು ಹೇಳ್ಬೋದು. ಅದು ಮೈತ್ರಿ ಸರ್ಕಾರದಲ್ಲಿ ಗುರುತಿಸಿ. ಆಮೇಲೆ ಈ ಕಾಂಗ್ರೆಸ್ ಅವ್ರದ್ದು ಒಂದು ಇತ್ತು, ಏನಿತ್ತು ಅಂದರೆ 5 ವರ್ಷ ನಮ್ಗೆ ಯಾವುದೇ ಒಂದು ಪೋರ್ಟ್ಫೋಲಿಯೋ ಬೇಡ, ಯಾವುದೇ ಡಿಮ್ಯಾಂಡ್ಸ್ ಇಲ್ಲ, ನಾವು ಯಾವುದೇ ಸಚಿವ ಸ್ಥಾನಕ್ಕೆ ಲಾಬಿ ಮಾಡ್ತಾ ಇಲ್ಲ, ನಿಗಮ ಸ್ಥಾನಕ್ಕೆ ಲಾಬಿ ಮಾಡ್ತಾ ಇಲ್ಲ ಅಂತ ಒಂದು ಇವರೇ ಬಂದು ಹೇಳಿದಂಥ ಸಂದರ್ಭದಲ್ಲಿ ಕೂಡ ಗುರುತಿಸಿ ದಲಿತರನ್ನ ರಾಜ್ಯದ ಒಂದು ಉಪಮುಖ್ಯಮಂತ್ರಿ ಮಾಡಿದ ಕೀರ್ತಿ ಹೇಳಿದ್ರೆ JDS ಪಕ್ಷ ಅಂತ ಹೇಳ್ಬೋದು. ನಾವು JDS ಪಕ್ಷದಿಂದ ನಾವು ಅದನ್ನು ಹೇಳ್ತಾ ಇದ್ವಿ. ಬಟ್ ಇವತ್ತೇನಾಗ್ತಾಯಿದೆ ರಾಜ್ಯದಲ್ಲಿ, ಇವತ್ತು ದಲಿತರ ಕೂಗು ಏನಾಗ್ತಾ ಇದೆ ಅಂದರೆ, ಇವತ್ತು ನೋಡಿ ನೀವು 1956ರಿಂದ ನೀವು ತಗೊಳಕ್ಕೆ ಒಂದು ಅಂಕಿಅಂಶ ಒಂದು ಹೇಳ್ಬೇಕಾದ್ರೆ ಲಿಂಗಾಯತು ಈ ರಾಜ್ಯದಲ್ಲಿ 14 ಜನ CM ಆಗಿದ್ದಾರೆ. ಅದೇ ರೀತಿ ಅರಸು ಸಮುದಾಯದ ಜನ 2 ಜೊತೆ CM ಆಗವ್ರೆ, ಬ್ರಾಹ್ಮಣರು 2 ಸತಿ CM ಆಗವ್ರೆ. ಅದೇ ರೀತಿ ಬಂಗಾರಪ್ಪ ಅವರು ಈಡಿಗ ಸಮುದಾಯದವರು ಅವರು ಒಂದು ಸತಿ CM ಆಗವ್ರೆ. ಅದೇ ರೀತಿ ವೀರಪ್ಪ ಮೊಯ್ಲಿ ದೇವಾಡಿಗ ಸಮುದಾಯರು ಅವರು ಒಂದು ಸತಿ CM ಆಗವ್ರೆ. ಒಕ್ಕಲಿಗ ಜನಾಂಗದ ಲೀಡ್ರು ಒಂದು 5 ಜೊತೆ CM ಆಗವ್ರೆ. ಕುರುಬರು 2 ಸತಿ CM ಆಗವ್ರೆ. ದಲಿತರು ಏನು ಮಾಡಿದ್ದಾರೆ ಇವತ್ತು ಅವರು ಬೆನ್ನೆಲ್ಬು ಅಂತ ಹೇಳ್ತಾರೆ. ನಾಚಿಕೆ ಆಗಬೇಕು ಈ ಮಾತಾಡ್ಬೇಕಾದ್ರೆ. ಬೆನ್ನೆಲ್ಬಿರೋರು ಮೊದಲು ಗುರುತಿಸ್ಕೊಬೇಕಾಯ್ತು ದಲಿತರನ್ನ, ನಮ್ಮಲ್ಲೊಬ್ಬ ನಾಯಕನ ಹುಟ್ಟಾಕಬೇಕು. ಇವಾಗ 2013ರಲ್ಲಿ ಏನಾಯಿತು, ಪರಮೇಶ್ವರ್ ಪಕ್ಷ ತಂದರು. ಆ ಸಂದರ್ಭದಲ್ಲಿ ಪರಮೇಶ್ವರು ರಾಜ್ಯದ ಅಧ್ಯಕ್ಷರಾಗಿದ್ದರು. ಸೊ ಅಂಥ ಸಂದರ್ಭದಲ್ಲಿ ನೀವು ಕಂಡಿರ್ಬೋದು ರಾಜ್ಯದ ಮಾಧ್ಯಮಗಳಲ್ಲಿ ಪತ್ರಿಕೆಗಳು ನೋಡಿದಂದ್ರೆ ಇದು ಪರಮೇಶ್ವರ ಪಕ್ಷಕ್ಕೆ ಸಿದ್ದರಾಮಯ್ಯವರ ಒಂದು ಸಮುದಾಯ ಹೋಗಿ ಸೋಲಿಸಿದೆ, ಅವ್ರನ್ನ ಸೋಲಿಸಬೇಕು, ಗೆದ್ರೆ ಅವರೇನೋ ಪಕ್ಷದ CM ಸೋಲಿಸಿದ್ರು. ಅದನ್ನ ಇಡೀ ರಾಜ್ಯದಲ್ಲಿ ಮಾಧ್ಯಮದಲ್ಲಿ ತೋರಿಸಿದ್ದೀರಿ. ಆ ರೀತಿ ಅವತ್ತು 2013 ಅಂತ ದೊಡ್ಡ ಒಂದು ಬ್ರಹ್ಮಾಂಡ ಹುನ್ನಾರ ಮಾಡಿದಂಥ ಸಿದ್ದರಾಮಯ್ಯವರು 2023 ಪೂರ್ಣ ಸರ್ಕಾರ ಬಂತು, DK ಶಿವಕುಮಾರ್ ಅವರೇ ತಂದರು. ಅವಾಗಗಳ ಲಾಬಿ ಏನೋರು ನಾನೇ CM ಆಗಬೇಕು ಅನ್ನೋದು ಒಂದು ಲಾಬಿ ಮಾಡಿದ್ರು. 2018ರಲ್ಲಿ ನಾವು ಹೋಗ್ಬೇಕಾದ್ರೆ ಮೈತ್ರಿ ಸರ್ಕಾರದಲ್ಲಿ ಚೆನ್ನಾಗಿ ಹೋಗ್ತಾ ಇತ್ತು ಸರ್ಕಾರ. ಕಾಂಗ್ರೆಸ್ ಕಾರ್ಯಕ್ರಮಗಳನ್ನ ಒತ್ತಿಸ್ಕೊಂಡು ಅದ್ರ ಜೊತೆ ಮೈತ್ರಿ ಸರ್ಕಾರ JDS ಕಾರ್ಯಕ್ರಮಗಳನ್ನ ಮುಂದರ್ಸ್ಕೊಂಡು ಹೋಗ್ತಾ ಇದ್ವಿ. ರೈತರ ಸಾಲ ಮನ್ನಾ ಇರ್ಬೋದು, ಮತ್ತು ಒಳ್ಳೊಳ್ಳೆ ಕಾರ್ಯಕ್ರಮ ಇರ್ಬೋದು, ಮತ್ತು ಏನೋ ಒಂದು ಜನತಾ ದರ್ಶನ ಇರ್ಬೋದು, ಗ್ರಾಮ ವಾಸ್ತವ್ಯ ಇರ್ಬೋದು, ಮತ್ತು DK ಶಿವಕುಮಾರ್ ಅವರು ಮತ್ತು ಕುಮಾರಸ್ವಾಮಿ ಅವರು ಹೊಂದಾಣಿಕೆಯಲ್ಲಿ ಚೆನ್ನಾಗಿ ಸರ್ಕಾರದಲ್ಲಿ ಅಭಿವೃದ್ಧಿ ಮಾಡೋಕ್ಕೆ ನಿಂತಾಗ ಸದನದಲ್ಲಿ ನಿಂತ್ಕೊಂಡು ಜೋಡಿ ಎತ್ತು ಅಂತೇಳಿ DK ಶಿವಕುಮಾರ್ ಅವರು ಮತ್ತು ಕುಮಾರಸ್ವಾಮಿ ಅವರು ನಿಂತ್ಕೊಂಡು ಕೈ ಎತ್ತಿದಾಗ ಅದನ್ನು ಕಂಡಂಥ ಸಿದ್ದರಾಮಯ್ಯವರು ಆಗಲೇ ಹೊಟ್ಟೆರಿ ಬಿದ್ದು ಕಣ್ಣು ಬಿದ್ದು ಸರ್ಕಾರನ 19 ಜನನ ಆಡೋಗ್ಲಲ್ಲೇ ಏರೋಪ್ಲೇನ್ ಎಕ್ಸಿ ಕೀರ್ತಿ ಆಪರೇಷನ್ ಕಮಲ ಮಾಡಿತಾ ಇರೋ ಕೀರ್ತಿ ಇದ್ರೆ ಅದು ಸಿದ್ದರಾಮಯ್ಯರಿಗೆ ಅಲ್ಲ. ಅವತ್ತಿನ ಪರಿಸ್ಥಿತಿ ಬಗ್ಗೆ ಮಾತಾಡ್ತಾ ಇದ್ದೀನಿ ನಾನು. DK ಮೇಲೆ ಎತ್ತಕ್ಕದಲ್ಲ, ಅದನ್ನ ಮಾಡಿದ್ದೆ ಸಿದ್ದರಾಮಯ್ಯರು ಅಂತ ಹೇಳ್ಬಿಟ್ಟು ನೀವು ಇವತ್ತು ಸುಧಾಕರ್ ಬಂದು ಹೇಳಿದ್ದಾರೆ ಇದಕ್ಕೆಲ್ಲ ಹುನ್ನಾರ ಯಾರು ಅಂತಂದ್ರೆ ಸಿದ್ದರಾಮಯ್ಯ ನಮ್ಮನ್ನು ಹೇಳಿದ್ರು, ನಮ್ಮನ್ನು ಕಳ್ಸಿಕೊಟ್ರು. ಅಲ್ಲಿ ಯಾರು ಕಳ್ಸಿಕೊಟ್ಟಿದ್ರೆ ಸಿದ್ದರಾಮಯ್ಯ ಅಂತ ನೇರವಾಗಿ ಮಾಧ್ಯಮದಲ್ಲಿ ನೀವೇ ಇಂಟ್ರೂ ಮಾಡಿದ್ದೀರಾ. ಹಾಗಾಗಿ 23ರಲ್ಲಿ DK ಶಿವಕುಮಾರ್ ಅವರು ತನು ಮನ ದನ ಹಾಕಿ ಅವರು ಒಂದು ಪಕ್ಷ ತಂದಂತ ಒಂದು ನೋಡಿದ್ವಿ. ಜೈಲಿಗೆ ಹೋಗಿದ್ದಾರೆ, ಮತ್ತೆ ಪಕ್ಷ ಉಳಿಸ್ಕೊಳಕ್ಕೆ ಮುಂಬೈಗೆ ಹೋಗಿದ್ದಾರೆ. ಇಷ್ಟೆಲ್ಲ ಮಾಡಿ ಪಕ್ಷ ಕಟ್ಟಿದ ತಂದ್ರೆ ಕೂಡ ಇವತ್ತು ಅವ್ರಿಗೆ ಅಲ್ಲಿ ಸ್ಥಾನಮಾನ ಇಲ್ಲ. ಇವತ್ತು ಅವ್ರಿಗೆ ಕೇಳಿದ ಪೋರ್ಟ್ಫೋಲಿಯೋ 4 ಕೊಟ್ಟಿದ್ದಾರೆ. ನಿಮ್ಮೂರಿನಿಂದ ವಿಶ್ವ ಮಟ್ಟದವರೆಗೆ ರಾಜಕೀಯ, ಸಿನಿಮಾ, ಸ್ಪೋರ್ಟ್ಸ್ ಯಾವ ಸುದ್ದಿಯೂ ಮಿಸ್ ಆಗಲ್ಲ. ಬರೀ ಸುದ್ದಿ ಅಷ್ಟೇ ಅಲ್ಲ, ಜೊತೆಯಲ್ಲೇ ಇರುತ್ತೆ ವಿಶ್ಲೇಷಣೆ. ಗ್ಯಾರಂಟಿ ನ್ಯೂಸ್ ನ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಕ್ಷಣ ಕ್ಷಣದ ಅಪ್ಡೇಟ್ಸ್ ಪಡೆಯಿರಿ.